ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಈ ಆದೇಶವನ್ನು ಕೊಟ್ಟಿದ್ದಾರೆ. ಕಳೆದ 14 ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ಇವತ್ತು ಮತ್ತೊಮ್ಮೆ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಈ ವಿಚಾರಣೆಯ ಸಂದರ್ಭದಲ್ಲಿ ಆದೇಶ ಹೊರಬಿದ್ದಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ. ಇತ್ತೀಚೆಗಷ್ಟೇ ರೇವಣ್ಣ ಅವರು ಮತ್ತೊಂದು ಹರಕೆ ಹೊತ್ಕೊಂಡಿದ್ರು, ನಾನು ನಾನ್ ವೆಜ್ಜೇ ಬಿಟ್ಟುಬಿಡ್ತೀನಿ ಅಂತ, ಮಾಂಸಾಹಾರ ಸೇವನೆ ಮಾಡುವುದಿಲ್ಲ, ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಕ್ಕರೆ ಸಾಕು, ಒಳ್ಳೆಯದಾಗಲಿ ಅವನಿಗೆ ಅಂತ ಹೇಳಿ ಕೇಳ್ಕೊಂಡಿದ್ರು. ಆದರೆ ಇವತ್ತು ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೊ ಇಂಥ ಆರೋಪಿತರಿಗೆ ಜಾಮೀನು ಸಿಗೋದು ಕೂಡ ಒಳ್ಳೆಯದಲ್ಲ ಅನಿಸುತ್ತೆ. ಗೊತ್ತಿಲ್ಲ ಕೋರ್ಟ್ ಏನು ಅಬ್ಸರ್ವ್ ಮಾಡಿದೆ ಅಂತ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್. ಸುಮಾರು 14 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ. ಇನ್ನೂ ಕೂಡ ಅವರು ಜೈಲಿನಲ್ಲಿ ಇರಬೇಕಾಗಿದೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಳ್ತು. ಅದರ ಜೊತೆಗೆ ಜನಪ್ರತಿನಿಧಿಗಳ ಕೋರ್ಟಿಗೆ ಹೋಗಿ ಅಂತ ಹೈಕೋರ್ಟೇ ಹೇಳ್ತು. ಜನಪ್ರತಿನಿಧಿಗಳ ಕೋರ್ಟಿಗೆ ಬಂದರು, 3-4 ಬಾರಿ ಅರ್ಜಿ ಸಲ್ಲಿಕೆ ಆಯಿತು. ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು. ಯಾವ ಕಾರಣಗಳನ್ನು ಕೊಟ್ಟರೂ ಕೂಡ ಕೋರ್ಟ್ ಒಪ್ಪಿಕೊಳ್ತಾ ಇಲ್ಲ. ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡ್ತಾನೆ ಇದೆ. ಇವತ್ತು ಮತ್ತೊಮ್ಮೆ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ. ಸುಮಾರು 14 ತಿಂಗಳಿನಿಂದ, ಅಂದರೆ 1 ವರ್ಷ 2 ತಿಂಗಳಾಯಿತು ಜೈಲಿಗೆ ಹೋಗಿ. ಸಂದೇಶ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಯಾವ ಕಾರಣಕ್ಕಾಗಿ ಜಾಮೀನು ಅರ್ಜಿ ವಜಾಗೊಳ್ತು ಅಂತ ಸಂದೇಶ್? ವಾಸುದೇವ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಹಿಂದೆ ಹೈಕೋರ್ಟ್ ನಿಂದ ಒಂದು ಆದೇಶ ಬಂದಿತ್ತು. ಅಂದ್ರೆ ಲೋಯರ್ ಕೋರ್ಟ್ ನಲ್ಲಿ 14 ದಿನಗಳ ಒಳಗೆ ಅಥವಾ ಏನು 10 ದಿನಗಳ ಒಳಗೆ ಈ ಒಂದು ಅರ್ಜಿ ವಿಚಾರಣೆಯನ್ನು ನಡೆಸಿ ಆದೇಶವನ್ನ ನೀಡಿ ಅಂತ ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯ ಆದೇಶದ ಮೇಲೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಹಿಂದೆ ವಿಚಾರಣೆಯನ್ನು ನಡೆಸಿ 2 ಬಾರಿ, ಅಂದ್ರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜೊತೆಗೆ SPP ಕೂಡ ವಾದವನ್ನ ಮಾಡ್ತಾರೆ. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಅದರಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಪ್ರಮುಖವಾಗಿ ಕಾರಣ ಹೇಳಿರುವಂತದ್ದು ಸಾಕಷ್ಟು ಸಾಕ್ಷಿಗಳಿದ್ದಾವೆ, ಜೊತೆಗೆ ವಿಟ್ನೆಸ್ ಹಿಯರಿಂಗ್ ಕೂಡ ಆಗ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಅರ್ಜಿದಾರರಿಗೆ ಜಾಮೀನನ್ನ ಕೊಟ್ರೆ ಮುಂದೆ ಅವರು ಹೊರಬಂದಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಹಾಗಾಗಿ ಕೇಸ್ ಕಂಪ್ಲೀಟ್ ಟ್ರಯಲ್ ಆಗ್ಬೇಕು, ಅಂದ್ರೆ ಎಲ್ಲಾ ವಿಟ್ನೆಸ್ ಗಳನ್ನು ಕೂಡ ವಿಚಾರಣೆ ಮಾಡಬೇಕು. ಅದಾದ ನಂತರವೇ ಜಾಮೀನಿನ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಮೊದಲನೇ FIR ಏನ್ ದಾಖಲಾಗಿತ್ತು, ಆ FIR ಗೆ ಸಂಬಂಧಪಟ್ಟಂತೆ ಇದೇ ತಿಂಗಳ 30ನೇ ತಾರೀಕು ಕೂಡ ತೀರ್ಪು ಕಾಯ್ದಿರಿಸಿರೋದ್ರಿಂದ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂದೇಶ್. ಸೊ ಇಲ್ಲಿ ಒಂದು ವೇಳೆ ಅವರಿಗೆ ಜಾಮೀನು ಕೊಟ್ಟರೆ ಹೊರಗಡೆ ಬಂದು ಏನು ಮಾಡ್ತಾರೆ? ಸುಮ್ಮನೆ ಇದ್ದು ಬಿಡ್ತಾರಾ? ಪ್ರಭಾವಿಗಳು ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅಂತ ಜಾಮೀನು ಅರ್ಜಿ ವಜಾಗೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.